ಬಂದೇನಮ್ಮ ಮನೆ. ಹೋಗು ನಿಮ್ಮ ಅಮ್ಮ ಅಂತೂ ಆವಾಗಿಂದನ ಅಮ್ಮನ ಬತ್ತೈತೆ ಹೋಗು, ಅಮ್ಮನ ಬತ್ತೈತೆ ಹೋಗು, ಬಸ್ ಸ್ಟ್ಯಾಂಡ್ನಾಗ ಹೋಗಿ ಬ್ಯಾಗ್ ತಾಂಬ ಅಂತ ಹೇಳಿ ಅವಾಗಿಂದ ಹೇಳ್ತಿತ್ತು. ನಾನು ಈಡೋದಿನ ತಕ ಇದ್ದು ಈಗ ಬಂದೆ. ನೀರು ಕುಡ್ದು ಹೋಗೋಣ ಅಂತ ಬಂದೇನಮ್ಮ. ಬಾ. ನಿಮ್ಮ ಅತ್ತಿಗೆಮ್ಮ ನಿಮ್ಮ ಅಮ್ಮಯ್ಯ ಕಾಯ್ತಾ ಇದ್ದಾರೆ. ನಮ್ಮ ಅಣ್ಣನ ಮದುವೆ ಆಗೈತೆ ಅನ್ನೋ ವಿಷಯ ಕೇಳ್ಬಿಟ್ಟು ನನಗಂತೂ ತುಂಬಾ ಖುಷಿ ಆಯ್ತು ಕಣಪ್ಪ, ತುಂಬಾ ಖುಷಿ ಆಯ್ತು. ಬ್ಯಾಗ್ ಅಲ್ಲಿ ಇಟ್ಟಿದ್ದೀನಿ, ತಗೊಂಬರುವಂತೆ. ಅಲ್ಲಿ ಅಂಗಡಿ ಹತ್ರ ಇಟ್ಟು ಬಂದಿದ್ದೀನಿ. ಬಸಣ್ಣ ಅಂಗಡಿ ಐತಲ್ಲ, ಬಸಣ್ಣ ಅಂಗಡಿ ಹತ್ರ ಇಟ್ಟು ಬಂದಿದ್ದೀನಿ. ತಾಂಬತ್ತೀನಿ ಬಾ. ನಾನೆಲ್ಲ ಫಸ್ಟು ನಿಮ್ಮ ಅಮ್ಮ ಏನು ನಿಮ್ಮ ಅತ್ತಿಗೆ ಅಮ್ಮ ಕಾಯ್ತಾ ಇದ್ರು. ಅವ್ರಿಗೆ ನಿನ್ನ ಮಕ ತೋರಿಸ್ಬಾರಮ್ಮ. ಬರಲಿಲ್ಲ ಈ ಮನೆ ಹೆಣ್ಮಗಳು, ಬರಲಿಲ್ಲ ನಮ್ಮ ಮೋಹಿನಿ, ಬರಲಿಲ್ಲ ಅಂತ ಹೇಳೋರು. ನಿಮ್ಮ ಅತ್ತಿಗೆ ಮೇಲನ ಅಲೆ ಪೂಜೆ ಗೀಜೆ ಎಲ್ಲ ಮಾಡೈತಿ. ನೀನು ಬರಲಿ ಅಂತ ಕಾಯ್ತಾ ಇದ್ರಲ್ಲ. ಬಾ. ಹೆಂಗೈತೆ ಏನೋ ನಮ್ಮ ಅತ್ತಿಗೆಮ್ಮ. ನನಗಂತೂ ನೋಡ್ಬೇಕು ಎಷ್ಟೊತ್ತಿಗೆ ನೋಡ್ತೀನೋ ಅಂತ ನನಗೆ ಒಂಥರ ಕ್ಯೂರಿಯಾಸಿಟಿ. ನಮ್ಮ ಅಣ್ಣ ಮದುವೆ ಆಗಿ ಬಂದವನೇ ಅಂತಂದ್ರೆ ಎಂಥ ಹುಡುಗಿನೂ ಮದುವೆ ಆಗಿ ಬಂದವನು, ಹೆಂಗೈತೋ ಏನೋ ಹುಡುಗಿ ಅಂತೇಳಿ ನನಗಂತೂ ನೋಡ್ಬೇಕು ಅಂತ ಅವಾಗಿಂದನೂ ಆಸೆ. ಫೋಟೋ ಕಳಿಸೋ ಅಂದೆ, ಫೋಟೋ ನಾನು ತಕ್ಕೊಂಡಿಲ್ಲ, ಫೋಟೋ ಕಳ್ಸೋಕ್ಕಾಗಲ್ಲ, ಬಂದಂಗೆ ನೋಡ್ತೀಯ, ಬಂದಾಗ ನೋಡ್ಬಂದು ಸುಮ್ಮನಿರು ಅಂತಂದ ನಮ್ಮಣ್ಣೆ. ಅದಕ್ಕೆ ಬಂದ್ಬಿಟ್ಟೆ ಕಣಪ್ಪ. ಹೆಂಗೂ ನಮ್ಮ ಅತ್ತೆ ಮುಂದೆ ನೋಡ್ದಂಗೂ ಆಗುತ್ತೆ, ಹಬ್ಬ ಪೂರೈಸ್ಕೊಂಡಂಗೂ ಆಗುತ್ತೆ ಅಂತೇಳಿ ಬಂದ್ಬಿಟ್ಟೆ. ಹೆಂಗೋ ಬಿಡತ್ತಾಗೆ ನಮ್ಮ ಅಣ್ಣ ಇನ್ನು ಮದುವೆ ಆಗ್ಬಿಡ್ತಲ್ಲ, ಇವಾಗ ಅದೊಂಥರ ಖುಷಿ ಕಣಪ್ಪ. ಮತ್ತೆ ಭಾಳ ಒಳ್ಳೆ ಅಂತ ಕಣಮ್ಮ. ಭಾಳ ಚೆನ್ನಾಗಿ ನಮಗೇನು ಅಡ್ಜಸ್ಟ್ ಆಗೈತೆ, ಭಾಳ ಚೆನ್ನಾಗಿ ಹೊಂದ್ಕೊಂತೈತಿ. ಏನು ತಂದ್ರೆ ತಾಪತ್ರ ಇಲ್ಲ ಕಣಮ್ಮ. ಒಳ್ಳೆ ಪಿಳ್ಳೆ ಓಡತ್ ನೋಡ್ಬೇಕು, ನೋಡಿದ್ರೆ ಗೊತ್ತಾಗ್ತೈತಿ. ಬಾ ಬಾ ನೋಡಿ ಮಾತಾಡಿಸಿ ಅದೇನು ಎತ್ತ ಅಂತ ಕೇಳ್ಬಾ ಅಲ್ಲಿ. ಅವಾಗಿಂದ ಪಾಪ ಯೋಸ್ಪಟ್ಟು ಕೇಳ್ತಾ, ಮೋಹಿನಿ ಬರಲಿಲ್ಲ ಅಂತ ಹೇಳಿ ಯೋಸ್ಪಟ್ಟು ಕೇಳ್ತಾ. ನಾನು ಬೋತೆ ಸುಮ್ಕಿರಮ್ಮ ಅತ್ತ. ಏನೋ ಅಲ್ಲಿ ಬಸ್ಸ ಸಿಕ್ಕಿಲ್ಲ ಅಂತಂದೆ ಯೋಸ್ಪಟ್ಟು ಕೇಳ್ತಾ. ನೋಡಲಿಲ್ಲ ಅಂದ್ರೂ ಯೋಸ್ಪಟ್ಟು ಕೇಳೈತಿ. ನಿನ್ಗೂ ಸೇನಾಕ್ ನೋಡ್ಕೊಂಬತ್ ಬಿಡಮ್ಮ. ನಡಿ, ಅಮ್ಮ ಒಳಗೈತೆ. ಒಳಗೈತಿ ಬಾ. ತಿಪ್ಪ ಅಮ್ಮ ಏನ್ ಮಾಡ್ತಾ ಇದೀಯಮ್ಮ? ಬಂದೇನಮ್ಮ ಮೊಯ್ನಿ. ನಾನಂತೂ ನಿಮ್ಮ ಅಪ್ಪಯ್ಯನ ಹೋಗಪ್ಪ ಅಂತ ಅವಾಗಿಂದಲೂ ಹೇಳ್ತಿದ್ದೆ. ಈ ಅಪ್ಪ ಈಗ ಮನೆ ತಕ್ಕ ಬಂದೈತೆ ನೀನು ಬಂದಾಗ. ಏನಿಲ್ಲ ಬಿಡಮ್ಮ, ಹಂಗೇನು ಲಗೇಜ್ ಏನಿಲ್ಲ. ಒಂದು ಜೊತೆ ಬಟ್ಟೆ, 2 ಜೊತೆ ಬಟ್ಟೆ ತಗೊಂಬಂದಿದ್ದೀನಿ. ಬ್ಯಾಗಾಗ ಅದು ಇದು ಯಾತನ ಸ್ವಲ್ಪ ತಿಂಬೋದೈತೇನ. ಅಪ್ಪಗೆ ಹೇಳ್ದೆ ಅಲ್ಲಿ ಬಸಣ್ಣ ಅಂಗಡಿ ತೆಗಿಕ್ ಬಂದಿದ್ದೀನಿ, ತರಗಪ್ಪ ಅಂತ ತತ್ತೀನಿ ತಡಿಯಮ್ಮ ಅಂತ. ಎಲ್ಲಿ ಅದಕ್ಕೆಮ್ಮ ಎಲ್ಲಿ ಇದ್ದಾಳೆ ಮೇಗ? ಎಲ್ಲ ಲಕ್ಷ್ಮಿ ಕುಂಡ್ರಸಳು ದೇವ್ರ ಮನೆಯಾಗೆ ಎಲ್ಲ ಪೂಜೆ ಆಗ್ತೈತೆ. ಎಲ್ಲ ಪೂಜೆನೂ ಮಾಡಿದ್ಲು, ಇನ್ನು ಊಟನೂ ಮಾಡಿದ್ವಿ. ಇವಾಗಿನ ನೀನು ಬರಲಿ ಅಂತೇಳಿ ಕಾಯ್ತಾ ಇದ್ವಿ. ತಿಪ್ಪು ಪಾಪ ರಾತ್ರಿ ಎಲ್ಲ ಎದ್ಬಿಟ್ಟು ಎಲ್ಲ ನೆಲಗಿಲ್ಲ ತೊಳೆಯೋದಾಗಿರ್ಬೋದು ಮನೆಯಾಗೆ ಎಲ್ಲ ಚೆನ್ನಾಗಿ ಮಾಡವಳು. ಪರವಾಗಿಲ್ಲ ಕಣಮ್ಮ, ಎಲ್ಲದ್ರಾಗೂ ಇದ್ದಾಳೆ. ನಿಮ್ಮ ಅತ್ತಿಗೆ ಅಮ್ಮ ಭಾಳ ಒಳ್ಳೆಯವಳು. ನನಗಂತೂ ಎಷ್ಟೊತ್ತಿಗೆ ನೋಡ್ತೀನ ಅಂತಾನ, ಅದಕ್ಕೆ ಕಣಮ್ಮ ಬಂದಿದ್ದು. ಅಣ್ಣ ಎಲ್ಗೋಗವನೆ? ಇವಾಗಿನ ಎಲ್ಲ ಓದ್ನೇನಮ್ಮ. ಉಂಡು ಹೊಟ್ಟಸ್ತೈತಿ ಇಕ್ರಿ ಅಮ್ಮನು. ನಾವು ಹೊಟ್ಟಸ್ತೈತೆ ಅಂತ ತಡಿಯಪ್ಪ ಪೂಜೆ ಆಗ ಅವ್ರಿಗಂತ ಒಂದು ಸ್ವಲ್ಪ ನಾನು ಸೊಸೆ ಸುಧಾರಿಸಿ ಈಕೆ ಕಳಿಸಿದ್ವಿ. ಪರವಾಗಿಲ್ಲ, ಎಲ್ಲದ್ರಾಗೂ ಬುದ್ಧಿ ಚೆನ್ನಾಗೈತೆ, ಭಾಳ ಒಳ್ಳೆಯಳು. ತಿಪ್ಪು ಬಾರಮ್ಮ ಇಲ್ಲಿ ಮನೆ. ಮೊಯ್ನಿ ಚೆನ್ನಾಗಿದ್ಯಾ? ನೀವಾ? ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಐತೆ. ನೋಡಿಲ್ಲ ಬಿಡು, ನೀನು ನನ್ನ ನೋಡಿಲ್ಲ, ನಾನು ನಿನ್ನ ನೋಡಿಲ್ಲ. ಫೋಟೋದಲ್ಲೆಲ್ಲ ನಿಮ್ಮ ಅಣ್ಣ ತೋರಿಸಿದ್ದಾರೆ, ನೋಡಿದ್ದೀನಿ. ಆದರೆ ನಾನು ನೀನು ನನ್ನ ನೋಡಿಲ್ಲ ಬಿಡು, ರಿಯಲ್ ಆಗಿ ನೋಡಿಲ್ಲ. ಎಲ್ಲೋ ನೋಡಿದ್ಯಾ, ಯಾರನ್ನೋ ನೋಡಿರ್ತೀಯ, ನನ್ನ ಅಂತ ಅನ್ಕೊಂಡಿರ್ತೀಯ. ಇವಳು ನೋಡ್ತಾ ಇದ್ರೆ ಎಲ್ಲೋ ನೋಡಿದ್ದೀನಿ, ಎಲ್ಲೋ ನೋಡಿರೋ ಥರ ಫೀಲ್ ಆಗ್ತಾ ಐತೆ ನನಗೆ. ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಐತಲ್ಲ, ಎಲ್ಲಿ ನೋಡಿರ್ಬೋದು? ನೋಡಿದ್ದೀನಿ, ಒಟ್ಟಿನಲ್ಲಿ ಎಲ್ಲೋ ನೋಡಿದ್ದೀನಿ, ಸದ್ಯಕ್ಕೆ ಫ್ಲಾಶ್ ಆಗ್ತಾ ಇಲ್ಲ ಅಷ್ಟೇನೆ. ನೋಡಿದ್ದೀನಿ ಇವಳನ್ನ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇಂಥರ್ನೆಲ್ಲ ನೋಡಿರ್ತೀಯ ನೀನು. ಈಗ ಒಂದೇ ಥರ 7 ಜನ ಇರ್ತಾರಂತೆ, ಒಂಥರನೇ ಇರ್ತಾರೆ. ಅದನ್ನ ಎಲ್ಲ ನೋಡಿದ್ಯಾ, ಯಾರನ್ನ ನೋಡಿ ಇವಳು ನಮ್ತ ಅನ್ಕೊಂಡಿದ್ಯಾ? ಪಾಪ ಇವ್ರ ಅಪ್ಪ ಅಮ್ಮ ಇವರು ಬೇಜಾರಾಗವ್ರಂತೆ. ಇಲ್ಲೇ ಪಾಕ್ದೂರಂತೆ, ಅವರು ಎಲ್ಲ ಬೆಂಗಳೂರಾಗಿದ್ದಾರಂತೆ. ನಾನು ಇಲ್ಲೇ ಪಾಕ್ದೂರು ಅಂದಿದ್ರೆ ಹೋಗಿ ಬರ್ಬೋದಾಯ್ತಮ್ಮ, ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲರನ್ನ ಹಬ್ಬ ಕರೆದು ಬರ್ಬೋದಾಗಿತ್ತು ಅಂತಂದೆ. ಅವ್ರು ಬೆಂಗಳೂರಾಗಿದ್ದಾರೆ, ಬರಲ್ಲ ಅಂತಂದು. ಅವ್ರು ಸಿಟ್ಟು ಮಾಡ್ಕೊಂಡವ್ರೆ ಕಣತ್ತೆ, ಬರಲ್ಲ ಅಂತಂದ್ಲ. ಅದಕ್ಕೆ ನಾವೇ ಜಾಮ್ ಜೋ ಮಮ್ಮಂಗೆ ಹಬ್ಬ ಮಾಡಿಬಿಟ್ವಿ ಕಣಮ್ಮ.
ಬಾರಮ್ಮ ಬಾ, ಕೈ ಕಾಲು ಮಕ್ಕ ತೊಳ್ಕೊಂಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಸೀರೆ ಮಡ್ಲಕ್ಕೆ ಅದು ತಗೊಂಡು ಊಟ ಮಾಡುವಂತೆ ಬಾ. ಸೀರೆ ತಗೊಂಬಂದಿದ್ವಿ, ಮದ್ವೆಗಂತೂ ತರಲಿಲ್ಲ, ಜಾಸ್ತಿ ರೇಟಿನ ತಗೊಂಬರ್ರಿ ಅಂತ ಹೇಳ್ತಾ ಅತ್ತೆ. ಅದಕ್ಕೆ ಮನೆ ಹೆಣ್ಮಗಳು ಅಂತ ಹೇಳಿ ನಿಮ್ಮ ಅಣ್ಣಯ್ಯ ಸೀರೆ ತಗೊಂಬಂದವ್ರೆ, ಸೀರೆ ಉಡ್ಕೊಂಬಂತೆ. ಬಾ, ಕೈ ಕಾಲು ಮಕ್ಕ ತೊಳ್ಕೊಂಡು ಎಲ್ಲ ಪೂಜೆ ಗೀಜೆ ಮಾಡು. ಸ್ವಲ್ಪ ಲಕ್ಷ್ಮೀ ಪೂಜೆ ಮಾಡಿದೀವಿ ಮನೆಗೆ, ಬಾ. ಮೇಡಮ ಹೆಂಗೆ ನಮ್ಮ ಮನೆಗೆ ಹೊಸ ಸೊಸೆ, ಇವಾಗಲೇ ವರಮಹಾಲಕ್ಷ್ಮಿ ಹಬ್ಬ ಇವತ್ತೇನೆ. ಎಷ್ಟು ಚೆನ್ನಾಗೈತೆ ನಮ್ಮ ಮನೆಗೆ, ಏನೋ ಒಂಥರ ಖುಷಿ, ಏನೋ ಒಂಥರ ವಾತಾವರಣ, ಹೊಸ 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 ಹೊಸದು ಫೀಲ್ ಆಗ್ತಾ ಐತೆ. ಹ್ಞೂ ಮತ್ತೆ ಇವಾಗ ನಾವು ಹಬ್ಬನೂ ಮಾಡ್ತಾ ಇದ್ದೀವಿ. ನಮ್ಮ ಮನೆಗೆ ನಾವು ಲಕ್ಷ್ಮಿ ಬಂದಂಗೆ ಆಯಿತು. ನನ್ನ ಸೊಸೆ ಇವಾಗ ನಮ್ಮ ಮನೆಗೆ ಬಂದಿರೋ ಅಂಥ ವರಮಹಾಲಕ್ಷ್ಮಿ ಕಣಮ್ಮ, ವರಮಹಾಲಕ್ಷ್ಮಿ ನನ್ನ ಸೊಸೆ. ಓ ಏನಪ್ಪ ಅತ್ತೆ ಮಾವ, ಏನ್ ಸೊಸೆನ ಹೊಗಳಿದ್ದೆ. ಅಬ್ಬಬ್ಬಬ್ಬಬ್ಬ, ಸೊಸೆನ್ ತುಂಬಾ ಹೊಗಳ್ತಾ ಇದ್ದೀರಪ್ಪ. ನೋಡ್ದ, ಮಗಳು ಬಿಟ್ಬಿಟ್ಟು ಆಲೆ ಸೊಸೆ ಬಂದಡ್ಕೆ ವರಮಹಾಲಕ್ಷ್ಮಿ ನನ್ನ ಸೊಸೆ ಲಕ್ಷ್ಮಿ ಇದ್ದಂಗೆ ಅಂತೇಳಿ ಅಲೆ ಹೇಳ್ತಾ ಇದ್ದೀರಲ್ಲ. ಅಬ್ಬಬ್ಬಬ್ಬಬ್ಬ, ನೋಡ್ದ, ಹಂಗೇನಿಲ್ಲ ಬಾ. ಅವ್ರೇನು ಹಂಗೆ ಹೇಳಲಿಲ್ಲ, ಒಟ್ನಲ್ಲಿ ಫಸ್ಟ್ನೇ ಹಬ್ಬ ಸೊಸೆ ಬಂದು ಇನ್ನೊಂದಿಂದಾಗೇನೆ ವರಮಹಾಲಕ್ಷ್ಮಿ ಹಬ್ಬ ಬಂದೈತೆ, ಭಾಳ ಅದೃಷ್ಟ ಅಂತ ಹೇಳ್ತಾವ್ರೆ. ಬಿಡು, ಅದಕ್ಕೆ ಯಾಕೆ ನೀನು ಇದು ಮಾಡ್ಕೊಂತೀಯ. ನೀನು ಹುಟ್ತಾಳೇನೆ ಲಕ್ಷ್ಮಿ ಕಣಮ್ಮ, ಹುಟ್ತಿದಂಗೆ ನೀನು ನಮ್ಮ ಮನೆಗೆ ಲಕ್ಷ್ಮಿ ಬಂದಂಗೆ. ನೀನು ಇವಾಗ ಬೇರೆ ಮನೆಗೆ ಹೋಗಿದ್ಯಾ, ಮದುವೆ ಆಗೈತಾ, ಅದಕ್ಕೆ ಇವಾಗ ಬಂದಿರೋಂಥ ಸೊಸೆ ನಮ್ಮ ಮನೆಗೆ ಇದು ಶಾಶ್ವತವಾಗಿರೋ ಅಂಥದ್ದು. ನೀನು ಹೋಗ್ಲೇಬೇಕು. ನೀನು ಎಷ್ಟೇ ಭಾಗ್ಯ ನೀನು ತಗೊಂಬಂದ್ರೆ ನೀನು ಬೇರೆಯವ್ರ ಮನೆಗೆ ಹೋಗ್ಬೇಕಲ್ಲಮ್ಮ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಅಂತಂದರೆ ಅದೇ ರೀತಿ ಇರೋದು. ಇವಾಗ ವಾಸ್ತವ ಇರೋದೇ ಅದು. ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಬೇಕು ಅನ್ನೋಂಥ ಪದ್ಧತಿ ಅದೆಲ್ಲ. ಇವಾಗ ಬರೋ ಅಂಥ ಸೊಸೆ ಶಾಶ್ವತವಾಗಿ ನಮ್ಮ ಮನೆಗೆ ಇರ್ತಾಳೆ ಅನ್ನೋದು. ನಾವು ನಿನ್ನ ಬೇರೆ ಕಡೆಗೆ ಕೊಡ್ತೀವಿ, ನನ್ನ ಮಗ್ಗೆ ಸೊಸೆ ತಗೊಂಬತ್ತೀವಿ ಅಷ್ಟೇ, ವ್ಯತ್ಯಾಸ ಬೇರೆ ಇನ್ನೇನು ಇಲ್ಲ. ಈಗ ಮೊನ್ನೆ ಇನ್ನೂ ಬಂದ್ಲಾ, ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬನೇ ಬೇರೆ ಬಂದೈತಲ್ಲ, ಎಲ್ಲರೂ ಹಂಗೆ ಅಂತಾರೆ. ನೋಡಿ ತಾಯಿ, ನೀನು ಸೊಸೆ ಬತ್ತಿದಂಗೆ ವರಮಹಾಲಕ್ಷ್ಮಿ ಹಬ್ಬ, ಅಯ್ಯೋ ಫಸ್ಟ್ನೇ ಹಬ್ಬನೇ ವರಮಹಾಲಕ್ಷ್ಮಿ ಹಬ್ಬ, ಲಕ್ಷ್ಮಿ ಇದ್ದಂಗೆ ಕಣೆ ಗಿಡ್ಡಮ್ಮ ನಿನ್ನ ಸೊಸೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಚೆನ್ನಾಗಿ ಮಾಡ್ತಿದ್ದೀವಿ ಅಷ್ಟೇ, ಇನ್ನೇನು ಬೇರೆ ಏನೂ ಇಲ್ಲ. ಏನಪ್ಪ ಆಗ್ತೈತೆ ನನಗೆ, ಎಲ್ಲೋ ನೋಡಿದ್ದೀನಿ ಒಳ್ಳೆ ಅಂತ ಅನ್ನಿಸ್ತೈತೆ. ಅಪ್ಪ ಹೋಗಿ ಹೋಗಿ ಇಂಥವಳ್ಳೆ ಯಾಕಪ್ಪ ಮದುವೆ ಆಗಿ ಬಂದ ನಮ್ಮ ಅಣ್ಣ ಅಂತ ಅನ್ನಿಸ್ತೈತೆ ಅಲ್ಲ. ನೋಡು ಅಪ್ಪ, ಎಲ್ಲ ನೋಡಿದೀನಿ ಕಣ, ನನಗೆ ಅದು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿದ್ದೀನಿ ಒಟ್ಟಿನಲ್ಲಿ, ನಾನು ನೆನಪು ಮಾಡ್ಕೊಂತೀನಿ ಸ್ವಲ್ಪ ಹೊತ್ತು, ಅರ್ಧ ಗಂಟೆ ಕೂತ್ಕೊಂಡು ಎಲ್ಲಿ ಏನು ಎತ್ತ ಅಂತೇಳಿ ನಿಧಾನವಾಗಿ ನೆನೆಸ್ಕೊಂಡ್ರೆ ಮಾಡ್ಕೊಂಡ್ರೆ ಹಂಗೆ ಗೊತ್ತಾಗತ್ತೆ. ನಿಧಾನವಾಗಿ ನೆನಪು ಮಾಡ್ಕೋಬೇಕು. ಸದ್ಯಕ್ಕೆ ಆತ ಮಾತಾಡೋಕೆ ಹೋಗಲ್ಲ ನಾನು. ಹೆಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆದವ್ರೆ ಬಂದಿದ್ದೀನಿ, ಸೀರೆ ತಂದವ್ರಂತೆ, ಸೀರೆ ಉಳ್ಕೊಂಡು ಅರಿಶಿನ ಕುಂಕುಮ ತಗೊಂಡು ಮಡ್ಲಾಕಿ ಹಾಕಿಸ್ಕೊಂಡು ಹೋಗ್ತಿರೋದೆ. ನೋಡೋಣ, ಏನೋ ನೆನಪಾದ್ರೆ ನಾನು ನಮ್ಮಮ್ಮ ಅಂತ ಹೇಳ್ತೀನಿ. ಎಲ್ಲ ನೋಡಿದ್ದೀನಿ ಒಟ್ಟಿನಲ್ಲಿ. ಇವಳಿಗೆ ನಮ್ಮ ಅಣ್ಣನಿಗೂ ಏನು ಸೂಟ್ ಆಗಲ್ಲಪ್ಪ. ಅಂದರೆ ಸೂಟ್ ಆಗಲ್ಲ. ಅವನು ಒಪ್ಪೇನೆ ಅಂತಂದರೆ ನಾವಿನ್ನೇನು ಮಾಡೋಕ್ಕಲ್ಲ. ಅವನು ಯಾಕಂದರೆ ಇಷ್ಟಪಟ್ಬಿಟ್ಟವನೆ, ಅದಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ. ಏನು ಮಾಡೋದು ಏನೋ ನನಗಂತೂ ಅದೇ ನನಗೆ ಎಲ್ಲೋ ನೋಡಿದ್ದೀನಿ ಇವಳು ಅಂತ ಅನ್ನಿಸ್ತೈತೆ. ನೆನಪು ಮಾಡ್ಕೊಂತೀನಿ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಾಕು, ಕೂತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ನನಗೆ, ಹೆಂಗೆ ಏನು ಎತ್ತ ಎಲ್ಲ ಗೊತ್ತಾಗ್ಬಿಡುತ್ತೆ. ನೋಡ್ತಿದ್ರೆ ನನಗೆ ಯಾಕೋ ಡೌಟು, ನಿಜವಾಗ್ಲು ನನಗೆ ಇವಳನ್ನ ಎಲ್ಲೋ ನೋಡಿದ್ದೀನಿ ಅನ್ನೋ ಥರ ಅನ್ನಿಸ್ತೈತೆ. ಎಲ್ಲಿ ನೋಡಿದ್ದೀನಿ ಅಂತ ಗೊತ್ತಿಲ್ಲ. ಆದರೆ ಇವಾಗ ಏನೋ ಹಬ್ಬಕ್ಕೆ ಕರೆದಿದ್ದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಮನೇಲಿ ಶಾಶ್ವತವಾಗಿ ನೆಲೆಸಿ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರೂ ಕಾಪಾಡಲಿ ಅಂತೇಳಿ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.